ಸಚಿವ ಸಂಪುಟಕ್ಕೆ 2,000 ಕೋಟಿ ಕಲೆಕ್ಷನ್ ಆಗಿದೆ ಅಂತ ಗಂಭೀರವಾದ ಆರೋಪ ಮಾಡ್ತಾರೆ. ಸಚಿವ ಸಂಪುಟಕ್ಕೆ ಡಿಕೆ ಸಚಿವ ಸಂಪುಟ ಮಂತ್ರಿಮಂಡಲ ರಚನೆಗೆ 2,000 ಕೋಟಿ ಅಪೋಸಿಷನ್ ಅವ್ರಿಗೆ ಹಾಗೇನೆ ಹುರುಳಿಲ್ದೇ ಇರುವಂತ ಆರೋಪ ಮಾಡಿರ್ತಾರೆ. ಫಸ್ಟ್ ಸಾಕ್ಷ್ಯಾಧಾರ ಕೂಡಲೇ ಆ ಥರ ಮಾಡಿದ್ಕೆ. ಹಾಗಾದ್ರೆ ಇತ್ತಾಳ್ ಅವ್ರು ಹೇಳಿದ್ರಲ್ಲ ಇವರು CMಗೆನೆ 2,500 ಕೋಟಿ ಇಸ್ಕೊಡ್ತಾರೆ ಅಂತ ಹೇಳಿ. ಹಾಗಾದ್ರೆ ಅದು ನಿಜನಾಗಾರೆ? ಒಂದೇ ಮಾತ್ರ ಈಗ ಮತ್ತೆ ಮುನ್ನೆಲೆ ಬರ್ತಾ ಇರುವಂತ ಈಗ ವಂದೇ ಮಾತರಂ ಇಶ್ಯೂ ಏನಕ್ಕೆ ಇವಾಗ? ಈಗ 6 ಸ್ಟ್ಯಾನ್ಸ್ಗಳು ಮಾಡೋದ್ರಿಂದ ಅವ್ರು ಏನು ನ್ಯಾಷನಲ್ ಸಾಂಗಲ್ಲಿ 6 ಸ್ಟ್ಯಾನ್ಸ್ಗಳನ್ನು ಸೇರಿಸೋದ್ರಿಂದ ಅವ್ರು ಏನು ಸಾಧಿಸಿದಂಗೆ ಆಗುತ್ತೆ? ಸಚಿವ ಸಂಪುಟಕ್ಕೆ 2,000 ಕೋಟಿ ಕಲೆಕ್ಷನ್ ಆಗಿದೆ ಅಂತ ಗಂಭೀರವಾದ ಆರೋಪ ಮಾಡ್ತಾರೆ. ಸಚಿವ ಸಂಪುಟಕ್ಕೆ ಡಿಕೆ ಸಚಿವ ಸಂಪುಟ ಮಂತ್ರಿಮಂಡಲ ರಚನೆಗೆ 2,000 ಕೋಟಿ ಅಪೋಸಿಷನ್ ಅವ್ರಿಗೆ ಹಾಗೇನೆ ಹುರುಳಿಲ್ದೇ ಇರುವಂತ ಆರೋಪ ಮಾಡಿರ್ತಾರೆ. ಫಸ್ಟ್ ಸಾಕ್ಷ್ಯಾಧಾರ ಕೂಡಲೇ ಆ ಥರ ಮಾಡಿದ್ಕೆ. ಹಾಗಾದ್ರೆ ಇತ್ತಾಳ್ ಅವ್ರು ಹೇಳಿದ್ರಲ್ಲ ಇವರು CMಗೆನೆ 2,500 ಕೋಟಿ ಇಸ್ಕೊಡ್ತಾರೆ ಅಂತ ಹೇಳಿ. ಹಾಗಾದ್ರೆ ಅದು ನಿಜನಾಗಾರೆ? ಒಂದೇ ಮಾತ್ರ ಈಗ ಮತ್ತೆ ಮುನ್ನೆಲೆ ಬರ್ತಾ ಇರುವಂತ ಈಗ ವಂದೇ ಮಾತರಂ ಇಶ್ಯೂ ಏನಕ್ಕೆ ಇವಾಗ? ಈಗ 6 ಸ್ಟ್ಯಾನ್ಸ್ಗಳು ಮಾಡೋದ್ರಿಂದ ಅವ್ರು ಏನು ನ್ಯಾಷನಲ್ ಸಾಂಗಲ್ಲಿ 6 ಸ್ಟ್ಯಾನ್ಸ್ಗಳನ್ನು ಸೇರಿಸೋದ್ರಿಂದ ಅವ್ರು ಏನು ಸಾಧಿಸಿದಂಗೆ ಆಗುತ್ತೆ? ಸಚಿವ ಸಂಪುಟಕ್ಕೆ 2,000 ಕೋಟಿ ಕಲೆಕ್ಷನ್ ಆಗಿದೆ ಅಂತ ಗಂಭೀರವಾದ ಆರೋಪ ಮಾಡ್ತಾರೆ. ಸಚಿವ ಸಂಪುಟಕ್ಕೆ ಡಿಕೆ ಸಚಿವ ಸಂಪುಟ ಮಂತ್ರಿಮಂಡಲ ರಚನೆಗೆ 2,000 ಕೋಟಿ ಅಪೋಸಿಷನ್ ಅವ್ರಿಗೆ ಹಾಗೇನೆ ಹುರುಳಿಲ್ದೇ ಇರುವಂತ ಆರೋಪ ಮಾಡಿರ್ತಾರೆ. ಫಸ್ಟ್ ಸಾಕ್ಷ್ಯಾಧಾರ ಕೂಡಲೇ ಆ ಥರ ಮಾಡಿದ್ಕೆ. ಹಾಗಾದ್ರೆ ಇತ್ತಾಳ್ ಅವ್ರು ಹೇಳಿದ್ರಲ್ಲ ಇವರು CMಗೆನೆ 2,500 ಕೋಟಿ ಇಸ್ಕೊಡ್ತಾರೆ ಅಂತ ಹೇಳಿ. ಹಾಗಾದ್ರೆ ಅದು ನಿಜನಾಗಾರೆ? ಒಂದೇ ಮಾತ್ರ ಈಗ ಮತ್ತೆ ಮುನ್ನೆಲೆ ಬರ್ತಾ ಇರುವಂತ ಈಗ ವಂದೇ ಮಾತರಂ ಇಶ್ಯೂ ಏನಕ್ಕೆ ಇವಾಗ? ಈಗ 6 ಸ್ಟ್ಯಾನ್ಸ್ಗಳು ಮಾಡೋದ್ರಿಂದ ಅವ್ರು ಏನು ನ್ಯಾಷನಲ್ ಸಾಂಗಲ್ಲಿ 6 ಸ್ಟ್ಯಾನ್ಸ್ಗಳನ್ನು ಸೇರಿಸೋದ್ರಿಂದ ಅವ್ರು ಏನು ಸಾಧಿಸಿದಂಗೆ ಆಗುತ್ತೆ?